ಏನು ಕಳೆದ ಒಂದು 4 ದಿನಗಳ ಹಿಂದೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರರಿಗೆ ಇವತ್ತು ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ನಾವೊಂದು ಸನ್ಮಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಾವು ಕನ್ನಡ ಪರ ಸಂಘಟನೆಯ ಎಲ್ಲ ಮುಖಂಡರೊಂದಿಗೆ ಇವತ್ತು ಮಹಾಪೌರ ಮತ್ತು ಉಪ ಮಹಾಪೌರರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದು. ಏನು ಬೇಡಿಕೆಪ್ಪ ಅಂತಂತಂದ್ರೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ ವರದಿ ಅಂತಿಮವಾಗಿ ಮಾಡ್ಬೇಕಂತೇಳಿ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದು. ಅದೇ ಥರನಾಗಿ ಮಹಾಪೌರ ಮತ್ತು ಉಪ ಮಹಾಪೌರರು ಕೂಡ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದರು ಮಾಡ್ತಂತೇಳಿ. ಅದ ಒಂದು ಹೇಳಿಕೆಯನ್ನು ಇಟ್ಕೊಂಡು ಆಧರಿಸಿ ಏನು ನಿನ್ನೆಯ ದಿನ ಮಹಾರಾಷ್ಟ್ರದ ಒಬ್ಬ MES ವಿಜಯ್ ಅಂತಕ್ಕಂಥ ಒಬ್ಬ ಪುಂಡ ನೀವು ಅಂತಿಮ ವರದಿಯನ್ನು ಟರಾ ಪಾಸ್ ಮಾಡಿದ್ದೇ ಆತಪ್ಪ ಅಂತಂದ್ರೆ ನಾವು ಬೆಳಗಾವಿಗೆ ಮತ್ತು ಬೆಳಗಾವಿ ಗಡಿಗೆ ಬಂದು ಆಂದೋಲನವನ್ನು ಮಾಡ್ತು ಅಂತೇಳಿ ಒಂದು ಮಾಧ್ಯಮದ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದಾನ. ನಾನು ಕರುನಾಡ ರಕ್ಷಣಾ ವೇದಿಕೆಯ ಸಂಘಟನೆ ಪರವಾಗಿ MES ಪುಂಡನಿಗೆ ಹೇಳಿಕ್ಕೆ ಬಯಸ್ತೀನಿ, ನಿನಗೇನಾದರೂ ತಾಕತ್ತು ಧೈರ್ಯ ಇತ್ತಪ್ಪ ಅಂತಂದ್ರೆ ನೀನು ಬೆಳಗಾವಿಗೆ ಬರೋದಲ್ಲ, ಬರೀ ಗಡಿಗೆ ಬಂದು ನೀವು ಪ್ರವೇಶ ಮಾಡು. ನಿನಗೆ ಕರುನಾಡ ರಕ್ಷಣಾ ವೇದಿಕೆಯ ಸಮಸ್ತ ಎಲ್ಲ ಕಾರ್ಯಕರ್ತರು ನಿನಗೆ ಪಾಠವನ್ನು ನಾವು ಕಲಿತಕ್ಕಂಥ ಒಂದು ಪಾಠವನ್ನು ಕರುನಾಡ ರಕ್ಷಣಾ ವೇದಿಕೆ ಮಾಡ್ತು ಅಂತೇಳಿ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಪದೇ ಪದೇ ಈ MES ಪುಂಡ್ರು ಬರೀ ಖ್ಯಾತಿಯನ್ನು ತೆಗಿತಕ್ಕಂಥ ವಿಷಯವನ್ನು ಮಾಡ್ತಾ ಇದ್ದಾರೆ. ನೀವು ಇದೇ ಥರನಾದಂಥ ಪ್ರವೃತ್ತಿಯನ್ನು ಮುಂದುವರಿಸಿದ್ದೇ ಆತಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋದಿಲ್ಲ. ಮುಂದಿನ ದಿನಮಾನದೊಳಗೆ ರೂಪರೇಷೆಗಳನ್ನು ಹಾಕ್ಕೊಂಡು ತಮ್ಮ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡ್ತು. ಅದೇ ಥರನಾಗಿ ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಕಮಿಷನರ್ನು ಕೂಡ ಇದ್ರ ಬಗ್ಗೆ ಗಂಭೀರವಾದಂಥ ಒಂದು ಚಿಂತನೆ ಮಾಡೋದ್ರ ಜೊತೆಗೆ ಅವರಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ತಮ್ಮ ವಿನಂತಿ ಮೂಲಕ ತಮ್ಮಲ್ಲಿ ನಾನು ಆಗ್ರಹಪಡ್ತೀನಿ.